Hello, machas and machis. Welcome back to my new vlog. Guys, ನಾನು ಬೋಂಡಾ ಸೇರ್ಕೊಂಡು ಒಂದು ಪ್ರ್ಯಾಂಕ್ ಮಾಡಿದೀವಿ. ಅದೇ ಈ ವಿಡಿಯೋಲಿ ತೋರಿಸ್ತೀನಿ. ಸರಿಯಾಗಿ ಮಾಡಿದೀವಿ ಇಲ್ಲ ಗೊತ್ತಿಲ್ಲ, ನನಗಂತೂ ಅರ್ಧ ನಗುನೇ ಬರ್ತಿತ್ತು. ನಮ್ಮ ಬಾಯ್ಸ್ಗೆಲ್ಲ ಗೊತ್ತಾಗ್ಬಿಡ್ತು ಪ್ರ್ಯಾಂಕ್ ಅಂತ, ಆದ್ರೆ ಹುಡುಗಿರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಅವ್ರ ರಿಯಾಕ್ಷನ್ ನೋಡಿ. 250 ರೂಪಾಯಿ 150 ರೂಪಾಯಿ ಕೊಡ್ಬೇಕು ನೀನು. ನಾನು ₹1 ಕಾಸು ಕೊಡಲ್ಲ ಕಣ. ಅಲ್ಲ ಕಣ, ಬಿಟ್ಟಿಯಾಗಿ ನೀನು ನನ್ ಕಾಸಲ್ಲಿ ಬಿಟ್ಟಿಯಾಗಿ ನೀನ್ ತಿಂದಿಲ್ವಾ? ಬಿಟ್ಟಿಯಾಗಿ ನೀನ್ ತಿಂದಿಲ್ವಾ? ಕೆಲಸ ಆಗೋರ್ಬೋದೆ ಏನೋ ₹150 ನೀನು ₹150 ಮಾತಾಡ್ಕೊಂಡು ಯಾವತ್ತು ಖರ್ಚ ಏನೋ ಬಿಟ್ಟಿ 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 ಅಲ್ವಾ? ಇಲ್ಲ ಕಣೋ, ನನ್ನ ಹತ್ರ ಕಾಸಿಲ್ಲ ಕಣ. ಕಾಸಿಲ್ಲ ಅಂತಂದ್ರೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾವ್ದೋ ಫ್ರೆಂಡ್ಸ್ ಅಲ್ಲಿ ನನಗೆ ಸುಮ್ಮನೆ ಸೈಕ್ ಮಾಡ್ಬೇಡ. ನನಗೂ ಅಷ್ಟೇ ಕಣ, ಆ ಕಡೆ ಮಕ್ಕ ಕೊಟ್ಟೋಗಲ್ಲ ಆ ಕಡೆ. ನನಗೂ ಅಷ್ಟೇ ಕಣ ಬಂಡ. ಹಂಗೆ ಸುಮ್ಮನೆ ₹150 ಯಾವನೇನ್ ತಿನ್ನೋದೇ ಇಲ್ಲ. ಯಾರು ತಿಂತಾರ ಬಿಡ್ತಾರ ನನಗೆ ಅದು ಪ್ರಶ್ನೆ ಬೇಡ. ಅವರು ನನಗೆ ₹150 ಬೇಕು. ಏನಕ್ ಬೇಕು? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆ. ಕೆಲಸ ಅರ್ಥ ಮಾಡ್ಕೊಳ್ಳೋ ಕೊಡ್ತೀನಿ ತಾನೆ. ಎಲ್ಲಾರ ಮುಂದೆ ಬಂದ್ಬಿಟ್ಟು ಬಂದು ₹150 ರೂಪಾಯಿ ಕೊಡ್ಬೇಕು ಅನ್ನ. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನ್ ಇಲ್ಲೇ ಇರೋ ಟೈಮಲ್ಲಿ ನಾನು ಕೊಟ್ಟಿಲ್ವಣ ನಿನ್ಗೆ? ಅದಕ್ಕೆ ಇವಾಗ ನನಗಿಲ್ಲ, ನಾನು ಕೊಡು. ಗಿಟ್ಟಿ ಅಂತ ಏನ್ ಮಾತಾಡ್ತೀಯ? ಏನ್ ನೀನ್ ಬಿಟ್ಟಿ ನೆಜ್ಜಿ ನೀನು ₹150 ನಿನ್ನೆ 150 ಕೋಟಿ ಅನ್ನಂಗ್ ಆಡ್ತೀಯ. ಅದೊಂದ್ ದಿವಸ 150 ಕೋಟಿ ಮಾಡ್ತೀನ ಏನೋ. ಈಗ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀನ್ ತಿನ್ಬೇಕಾರೆಲ್ಲ ನಾವ್ ಕೊಟ್ಟೆ ಇಲ್ಲ. ಇಲ್ಲ ಕೊಟ್ಟಿಲ್ಲ. ಇದೇ ಬಾದುಷ ಅದು ಇದು ಅಂತ ಕೊಡ್ಲಿಲ್ಲ. ಸುಮ್ನೆ ತೆಕ್ಕೊಳ್ಳಲ್ಲ, ಹಿಂದಿರೋದೆಲ್ಲ ಮಾತಾಡ್ಬೇಡ. ₹150 ಎಲ್ಲ ಮಾತಾಡಕ್ ಹೋಗ್ಬೇಡ. ನಾನ್ ಮಾತಾಡ್ತೀನಿ ಏನೋ. ಈಗ ಬೇಡ ವೆಂಕಿ, ಸೈಕ್ ಮಾಡ್ತಿದ್ಯಾ? ಗಿಟ್ಟಿ ಎಲ್ಲ ಅಂತ ಮಾತಾಡ್ತಿದ್ಯಾ? ನಾನ್ ಬಿಟ್ಟಿ ಎಲ್ಲ ಸೀರಿಯಸ್ ಆಗಿ ಹೇಳ್ತಿದೀನಿ ಕೇಳು. ನಾನು ಸೀರಿಯಸ್ ಆಗಿ ಹೋಗ್ಬಿಡು. ಸುಮ್ನೆ ಇಲ್ಲಿರೋದನ್ನೆಲ್ಲ ತೆಲ್ಗಾಕೊಡು ನಡಿ ಅಷ್ಟೇ. ಬಿಟ್ಟಿ ಅಂತ ಏನಕ್ ಮಾತಾಡ್ದೆ? ಇಲ್ಲ ಅದಂಗ್ ಮನೆಗೆ ಹೋಗ್ಬಿಡ್ತೀಯ, ನಾನು ನೋಡ್ತೀನಿ. ಸರಿ ಕೊಡ, ನಾನು ₹150 ಕೊಡೋದೇ ಇಲ್ಲ. ಏನ್ ಗಿಟ್ಕೊಂಡ್ಯಾ? ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಬೇಡ ಮಾಡಿ ಸುಮ್ಮನೆ ಸೈಕ್ ಮರಿ ಗಿರಿ ಗತ್ತು ದೌಲತ್ ನೀನ್ ಸುಮ್ನೆ ತಿಂದಿರೋದ್ ಕೊಟ್ಟ ತಿಂದಿರೋದ್ ಕೊಟ್ಟ ಏನ್ ಯಾವನ ಎಲ್ಲ ಸೇರ್ಸ್ ತಿಂದೇ ಇಲ್ಲ. ಎಲ್ಲಾ ಸೇರ್ಸ್ ತಿಂದಾಗ ಅದನ್ನ ಲೆಕ್ಕ ಹಿಡಿತಾನೆ. ಇವನ್ ಎಂತ ಗೊತ್ತೂರ್ ನನ್ ಮಗ. ಆದಿ ಬಾರ ಇಲ್ಲಿ. ಯಾರು ತಿಂದಿಲ್ಲ ಆದಿ ಬಾರ ಇಲ್ಲಿ. ಅವನು ಕೊಟ್ಟ ಇವನು ಕೊಡ್ಲಿ ಸಲು. ನಾನು ಒಬ್ಬನೇ ₹150 ತಿಂದಿದ್ದೀನಿ ಅಂತ ಮಾತಾಡ್ತಾನೆ. ಎಮರ್ಜೆನ್ಸಿ ಇದ್ದಾಗ ಕೊಟ್ಟ. ಇಲ್ಲ 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 ಸೀರಿಯಸ್ ಆಗಿ ಮಾತೆಲ್ಲ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ? ಮಾತು ಇಲ್ಲೇ ನಿಂತಿದ್ದೆ ತಾನೆ. ನಮ್ಮ ನೀನ್ ಬರೀ ಕಾಮಿಡಿ ಮಾಡಬೇಡ, ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ₹150 ಬಿಟ್ಟಿ ತಿಂತಿದ್ಯಾ ಅದು ಇದೆ ಅಂತೆಲ್ಲ ಮಾತಾಡ್ತಾನೆ. ನನ್ ಕಾಸಲ್ಲಿ ತಿನ್ನೋದು ಬಿಟ್ಟಿನೇ ತಿನ್ನೋ ನಿನ್ ಜೊತೆ ತಾನೇ ತಿಂದಿದ್ದು. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಣ. ಯಾಕೆ ಮಾತು ಎಲ್ಲಿ ಹೋಯ್ತಾ ಇದೆ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಹಳೇದೆಲ್ಲ ಎತ್ತಿದ್ಯಾ? ನೋ ಕಾಮೆಂಟ್ಸ್. ಇಲ್ಲ ಇದು ಹಳೇದೆಲ್ಲ ಏನಕ್ಕೆ ಎತ್ತಿದ್ಯಾ?
ನನ್ನ ಇಷ್ಟ ಗುರು. ಯಾರು ಇಲ್ಲ ಅವನನ್ನ ಹಾಕೊಂಡು ಇಟ್ಟಾಡ್ತಿದ್ದೆ. ಅವ್ನ್ ತಾನೇ ಹಾಕೊಂಡು ಇಟ್ಟಾಡ್ತಿದ್ದೆ, ನೀನು ಹಾಕೊಂಡು ಇಟ್ಟಾಡ್ತಿರ್ಲಿಲ್ಲ. ನೀನು ಜಾಸ್ತಿ ಮಾತಾಡ್ಬೇಡ ಬಂತಿ. ಸುಮ್ಮನೆ ಇದ್ಬಿಡು. ಬಿಟ್ಟಿ ತಿಂದಿದ್ದೀನಿ, ಒಂದ್ ನಿಮಿಷ ಬಿಟ್ಟಿ ತಿಂದಿದ್ದೀನಿ. ನೀನ್ ಯಾವ್ದು ತಿಂದೇ ಇಲ್ಲ, ನಾವೇ ಖರ್ಚು ಮಾಡೇ ಇಲ್ಲ. ಮಾಡಿಲ್ಲ. ಲೇ ಸುಮ್ಮನಿರಲ್ಲ, ಸುಮ್ಮನೆ ಮಾತಾಡ್ ಸೈಕಲ್. ಏನೋ ಈಗ ಒಂದ್ಸತಿ 2 ಸತಿ 150 ರೂಪಾಯಿಗೆ ಎಷ್ಟು ಮಾತಾಡ್ತಿದ್ಯಾ ನೋಡು. 100 ಅಲ್ಲ 200 ಮಾತಾಡ್ತೀನಿ ಗುರು. ಏನ್ ಗುರು ಈಗ 150 ರೂಪಾಯಿಗೆಲ್ಲ ಮಾತಾಡ್ತೀನಿ. ಬಿಟ್ಟಿ ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ. ಅದಕ್ಕೋಸ್ಕರ ಚಾಲು ಒಳ್ಳೆ ಕಂಟೆಂಟ್ ಚಾಲು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವೆಲ್ಲ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಕಾಸು ಇಸ್ಕೊಂಡು ತಿನ್ನಂಗಲ್ಲ. ನಾನು 1000 ಜನ ಇಸ್ಕೊತೀನ ಕಾಸು. ನಿನ್ಗೆ ಯಾವನ ಕೇಳಕ್ಕೆ? ನಾನು ಅವ್ರ ಹತ್ರ ಕಂಡರ ಹತ್ರ ಎಲ್ಲ ಇಸ್ಕೊಂಡ್ ತಿಂತೀನಿ. ನೀನ್ ಯಾವನ್ ಕೇಳಕ್ಕೆ? 150 ರೂಪಾಯಿ ಕೊಟ್ಟು ಮಾತಾಡ್ತೀನಿ. ಖಜೂರ್ ತರ ಮಾತಾಡ್ಬೇಡ ವೆಂಕಿ. ನಡೆಯಲ್ಲ, ನಿನ್ನಂತ ನೆಕ್ಸ್ಟ್ ನೋಡಿಲ್ಲ. ನನ್ನಂತವ್ರು ನೋಡಿರಲ್ಲ, ನಾನ್ ಬೇರೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೌದ್, ನೀನ್ ಬೇರೆನೆ. ಬೇರೆನೆ. ನೀನ ಮಾತು ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಎಲ್ಲಿ ವೆಂಕಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಅಷ್ಟೇ ಹೇಳ್ತಿದ್ದೀನಿ. ನೀನ್ ಸೀರಿಯಸ್ ಆಗ್ಬಿಟ್ರೆ ಲೇ ಮಾತು ಏನೋ ಮಾತಾಡೋದು ಬಿಟ್ಟಿ ಗಿಟ್ಟಿ. ತಿನ್ನೋದೇ ಇಲ್ಲ. ಆಚೆ ಕಡೆ ಹೋಗ್ಬೇಕಾರೆಲ್ಲ ಪ್ಲಾನ್ ಮಾಡ್ತೀಯ, ಅವಾಗ ತಿನ್ನಲ್ಲ. ನಾನು ಆಚೆ ಕಡೆ ಹೋಗ್ಬೇಕಾದ್ರೆ ಕಾಸೆ ಹಾಕಿಲ್ಲ. ಏನ್ ಚಿದ್ದಿಲ್ದಿರೋದ್ನೆಲ್ಲ ಮಾತಾಡ್ತಾನೆ. ನಾನ್ ಮಾತಾಡ್ತೀನಿ ಕಣೋ. ಬೇಡ ವೆಂಕಿ, 150 ರೂಪಾಯಿಗೆಲ್ಲ ಜಗಳ ತಂದು ಸುಮ್ನೆ ಫ್ರೆಂಡ್ಶಿಪ್ ಪಾಲ್ ಮಾಡ್ಕೋಬೇಡ. ಹೇಳ್ತಿದ್ದೀನಿ ಕೇಳು. ಸುಮ್ನೆ ನನಗೆ ನನ್ ಮೊದಲೇ ಬಿಟ್ಟಿ ಅಂತ ಹೆಂಗಂದೆ ಫಸ್ಟ್ ಆಫ್ ಆಲ್ ಬಾಯಲ್ಲಿ ಏನ್ ಹೇಳು. ಹೊಸ ಬೆಳಕು ಏನೀಗ ಏನು You felt real, Shalom? Yes, but dash ತರ ಇತ್ತು. Yeah, even I felt it was a real thing. ಬಿಡಿ, ಹೆಂಗ ನಿಮ್ಮಪ್ಪ ಪೊಲೀಸು. ನನಗೆ ಮಧ್ಯ ನಗು ಬರ್ತಿತ್ತು ಗೈಸ್. ಇನ್ನೊಬ್ಬ ಪ್ರೋ ಆಕ್ಟರ್ ಡಿ ಬಾಸ್ ಫ್ಯಾನು, ಕ್ಯಾಮ್ರಾಮ್ಯಾನ್ 1, ಕ್ಯಾಮ್ರಾಮನ್ 2, ಕ್ಯಾಮ್ರಾಮ್ಯಾನ್ 3. ಯಾರು ಒಂದ್ಯಾರು 2 ಅಭಿನಯ. Anu, you felt the fight was real? No, it's a prank. I know. How do you know? Purvika, what about you? No. No? How? They all know about your prank. Yeah. They all knew. Then why did you not huh? I never knew it was a prank. I thought it's something real. Yeah, it's real. She was scratching me here. You laughed. It was fake. What? It was real. After you fight. You felt it was real? Yeah. Yeah, we are pro actors, but I little ಮಧ್ಯ laugh. ಶ್ರೀಮಂತೆಲ್ಲ ಅಯ್ಯೋ ಹೌದು ಕಣ, ಅವ್ನು ಮಧ್ಯಕ್ಕೆ ಬರ್ತೀನಿ ಅಂದಲ್ಲ ಅವನೆಲ್ಲೋ. ಪ್ರ್ಯಾಂಕ್ ಹೆಂಗಿತ್ತು? ನಿಜ ಅನಿಸ್ತಾ? ತುಂಬಾ ನಿಜ ಅನಿಸ್ತಾರ. ವೆರಿ ಫ್ರೆಂಡ್ಸ್, ಹಾನೆಸ್ಟ್ ರಿವ್ಯೂ. ಕಾಣಿಸ್ಲಿಲ್ಲ ತಿರ್ಗಾ. ನಿಜ ಇದೆಯಲ್ಲ ಅನ್ಸ್ತಾ ಮಚ್ಚಿ? ಹಲೋ ಮಂದಿ ಅಂತ ಕ್ಲೋಸ್ ಅಪ್ ಅಲ್ಲಿ ತೆಗಿಬೇಡ ಕಣ ಮಕ್ಕಳು. ಶಾಲೋಮ್ ಕ್ಲೋಸ್ ಅಪ್ ಹಾಕೋರೆ ನಾನು ಕೋಲ್ಗೇಟ್ ಹಾಕ್ತೀನಿ. ಚೆನ್ನಾಗಿರ್ಲಿಲ್ಲ. ಗೈಸ್ ನಿಮ್ ಫ್ಯೂಚರ್ ಬ್ಲಾಗ್ ಅನ್ನು ಹೊಡಿತಿದ್ದೀನಿ ಗೈಸ್. ನಾನು ಆದ್ರೂ ಜೀಸಸ್ ನೋಡ್ಕೊಂತಾರೆ ಬಿಡ. ಜುಲೈ 14th ವರೆಗೂ ನಾನು ಕನ್ಸಿಸ್ಟೆಂಟ್ ಆಗಿ ಬ್ಲಾಗ್ ಹಾಕೋಕ್ಕಾಗಲ್ಲ. ಬಿಕಾಸ್ ನಮ್ದು ಎಕ್ಸಾಮ್ ನಡೀತಿದೆ, ಸೆಮ್ ಎಕ್ಸಾಮು. ಸೊ ಅದರಿಂದ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರಲ್ಲ. ನೆಕ್ಸ್ಟು ಏನಪ್ಪ, ಜುಲೈ 14 ಆದ್ಮೇಲಿಂದ ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ಹೊಸ ಕಂಟೆಂಟ್ ಹುಡ್ಕೊಂಡ್ ಬರ್ತೀವಿ. ಸೊ ಸ್ಟೇ ಟ್ಯೂನ್. Bye.